ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಅಡುಗೆ ಮನೆಯ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿ ಬಿಡಿಸೋದು ಒಂದು ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಒಂದೊಂದ್ಸಲ ಉಗ್ರೆಲ್ಲ ಮುರಿದೋಗ್ಬಿಡುತ್ತೆ. ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ತೋರಿಸ್ತಿರೋ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಬೆಳ್ಳುಳ್ಳಿ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಹಾಗೆ ತುಂಬ ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವ ರೀತಿ ಅನ್ನೋದಾದರೆ, ಮೊದಲಿಗೆ ಫಸ್ಟು ಬೆಳ್ಳುಳ್ಳಿ ಸಿಪ್ಪೆ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದು ಎರಡು ರೀತಿಯಾಗಿ ನೀವು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬೋದು. ಫಸ್ಟು ನಾನು ಯಾವ ರೀತಿ ಬಿಡಿಸ್ಕೊಳ್ಳೋದು, ತುಂಬ ಈಸಿಯಾಗಿ ಚಾಕು ಮತ್ತು ಕತ್ರಿ ಯಾವ ಸಹಾಯನೂ ಇಲ್ದಂಗೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದಾದರೆ, ಗ್ಯಾಸ್ ಮೇಲೆ ಒಂದು ಚಿಕ್ಕ ಬಾಣಲಿಲಿ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ತೋರಿಸೋದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಬೇಕು, ಕುದಿಸ್ಕೋಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ. ನಾನಿಲ್ಲಿ ಒಂದು ಬೌಲಷ್ಟು ಬೆಳ್ಳುಳ್ಳಿನ ತೋರಿಸ್ತಾ ಇದ್ದೀನಿ. ಇದು ಎರಡು ರೀತಿಯಾಗಿ ಮಾಡ್ಕೋಬೋದು. ಮೊದಲನೇದು ಬಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಸೊ ನಾನು ತೋರಿಸ್ತಾ ಇದ್ದೀನಲ್ವ, ಸ್ವಲ್ಪ ನೀರು ಬಿಸಿ ಆದಮೇಲೆ ಈ ರೀತಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಂದು ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಒಂಚೂರು ಬಿಸಿ ಆದಮೇಲೆ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಬಿಡಿ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅದರಲ್ಲೇ ಇರಬೇಕಾಗುತ್ತೆ, ನೀರಲ್ಲೇ ಇರಬೇಕಾಗುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಬಿಡೋಣ. ಕುದಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು ಹೇಳ್ತಾ ಇದ್ದೀನಿ, ಜಾಸ್ತಿ ಕುದಿಸ್ಕೊಬಿಟ್ರೆ ಬೆಳ್ಳುಳ್ಳಿ ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಒಂಚೂರು ಬಿಸಿ ಆದಮೇಲೆ ನೀರನ್ನ ಬಸ್ಕೊಬಿಟ್ಟು ಈ ರೀತಿ ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಬಿಡಿಸೋದು ಅನ್ನೋದಾದರೆ, ಸೊ ಬೆಳ್ಳುಳ್ಳಿನ ನೀರೆಲ್ಲ ತೆಗೆದಾದ್ಮೇಲೆ ನೀವು ನೋಡ್ಬೋದು ತುಂಬಾ ಸಾಫ್ಟ್ ಆಗಿರುತ್ತೆ ಬೆಳ್ಳುಳ್ಳಿ. ಇದನ್ನು ಜಸ್ಟ್ ಈ ರೀತಿ ಸಿಪ್ಪೆನ ರಿಮೂವ್ ಮಾಡಿದ್ರೆ ಬೇಗನೆ ಈ ಸಿಪ್ಪೆ ಬಿಡ್ಕೊಳ್ಳುತ್ತೆ. ಇದೇ ರೀತಿ ನೀವು 1 kg ಇಲ್ಲಾಂದರೆ 10 kg ಹತ್ರ ಬಿಡಿಸ್ಕೋಬೋದು. ಈ ರೀತಿ ಹಬ್ಬ ಹರಿದಿನಗಳಲ್ಲಿ, ಮದುವೆ ಫಂಕ್ಷನ್, ಯಾವುದೇ ಒಂದು ಫಂಕ್ಷನ್ ಇದ್ರೂ ಬೆಳ್ಳುಳ್ಳಿ ಬೇಕೇ ಬೇಕಾಗುತ್ತೆ ಅಡುಗೆಗೆ. ನೀವು ಈ ಟಿಪ್ನ ಫಾಲೋ ಮಾಡೋದ್ರಿಂದ ಬೆಳ್ಳುಳ್ಳಿ ತುಂಬ ಬೇಗನೆ ಬಿಡಿಸ್ಕೋಬೋದು. ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಜಸ್ಟ್ 1-2 ಸೆಕೆಂಡಲ್ಲೇ ನಾನು ಇದಿಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ನೀವು ತುಂಬ ಬೆಳ್ಳುಳ್ಳಿ ಇತ್ತು ಅಂದರೆ ಈ ಟಿಪ್ನ ಫಾಲೋ ಮಾಡಿದರೆ ಖಂಡಿತ ನೀವು ಬೆಳ್ಳುಳ್ಳಿ ಬಿಡಿಸೋದು ತುಂಬ ಕಷ್ಟನೇ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಖಂಡಿತ ಈ ಟಿಪ್ನ ನೀವು ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ನಾವೇನೇ ಒಂದು ಮಸಾಲೆ ಐಟಮ್ ಮಾಡಿದ್ರೂ ಕಾಳುಮೆಣಸು ಹಾಕ್ತಾ ಇರ್ತೀವಿ. ಕಾಳುಮೆಣಸು ಚಳಿಗಾಲದಲ್ಲೆಲ್ಲ ಒಂದು ಸ್ವಲ್ಪ ಬೂಸ್ಟ್ ಬಂದಿರೋ ರೀತಿ ಆಗಿರುತ್ತೆ. ಮೇಲೆಲ್ಲ ನೀವು ನೋಡ್ಬೋದು ವೈಟ್ ಬಂದಿರುತ್ತೆ. ನಾವು ಪ್ಯಾಕೆಟ್ ಡೈರೆಕ್ಟ್ ತಂದ್ರೂ ಅದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಜಸ್ಟ್ ಒಂದು 2 ಸೆಕೆಂಡ್ ಬಿಸಿ ಮಾಡ್ಕೊಂಡ್ರೆ ನಿಮಗೆ ಕಾಳುಮೆಣಸು ಅನ್ನೋದು ವೈಟ್ ಏನಿರುತ್ತೋ ಅದೆಲ್ಲ ಹೋಗಿ ಕ್ಲಿಯರ್ ಆಗಿರುತ್ತೆ. ಅದಾದಮೇಲೆ ನೀವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ನಂತರ ಈ ರೀತಿ ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಈ ರೀತಿ ನೀವು ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಆದ್ರೂ ಕಾಳುಮೆಣಸು ಅನ್ನೋದು ಸ್ಮೆಲ್ ಕೂಡ ಬರೋದಿಲ್ಲ. ಆ ಫ್ರೆಶ್ನೆಸ್ ಏನಿರುತ್ತೋ ಅದೇ ರೀತಿಯೇ ಇರುತ್ತೆ. ನೀವು ಈ ಟಿಪ್ ಕೂಡ ಫಾಲೋ ಮಾಡ್ಬೋದು. ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ಸಕ್ಕರೆ ಎಲ್ಲರ ಮನೆಯಲ್ಲೂ ಬೇಕೇ ಬೇಕು. ಸಕ್ಕರೆ ತಂದಾಗ ಏನಂದರೆ, ಈ ಥರ ಏರ್ಟೈಟ್ ಕಂಟೈನರ್ ಆದರೆ ಪರವಾಗಿಲ್ಲ. ಸೊ ನಾರ್ಮಲ್ ಯಾವುದೇ ಒಂದು ಬಾಕ್ಸಲ್ಲಿ ಹಾಕಿಟ್ರು ಇರುವೆ ಬೇಗ ಮುದ್ರಕೊಬಿಡುತ್ತೆ. ಸೊ ಇರುವೆ ಬೇಗ ಮುದ್ರಕೋಬಾರ್ದು ಅನ್ನೋದಾದರೆ ಈ ರೀತಿ ಒಂದು 4-5 ಲವಂಗನ ತೊಗೊಂಡಿದ್ದೀನಿ ನಾನು. ಈ ರೀತಿ ಲವಂಗನ ಹಾಕ್ಬಿಟ್ಟು ನೀವು ಸ್ಟೋರ್ ಮಾಡೋದ್ರಿಂದ ಆ ಸ್ಮೆಲ್ಲಿಗೆ ಇರುವೆಗಳು ಬರೋದಿಲ್ಲ. ಹಾಗೆಯೇ ನೀವು ಟೀ ಕಾಫಿ ಏನೇ ಮಾಡಿದ್ರೂ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಟಿಪ್ ಕೂಡ ನೀವು ಫಾಲೋ ಮಾಡಿ. ಅದಾದಮೇಲೆ ನಾನು ಈ ರೀತಿ ಕಂಟೈನರ್ನ ಕ್ಯಾಪ್ ಮುಚ್ಚಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಡೆಯೂ ಆ ಸ್ಮೆಲ್ ಏನಿದೆ ಲವಂಗದು ಅದೆಲ್ಲ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ. ಪುಡಿಯುಪ್ಪಾಗಲಿ ಕಲ್ಲುಪ್ಪಾಗಲಿ ಬೇಗ ನೀರು ಬಿಡ್ಕೊಳ್ಳುತ್ತೆ ಅನ್ನೋದಾದರೆ ಈ ಟಿಪ್ನ ಖಂಡಿತ ಫಾಲೋ ಮಾಡ್ಬೋದು. ಅದರಲ್ಲೂ ಚಳಿಗಾಲದಲ್ಲಂತೂ ಉಪ್ಪೆಲ್ಲ ಫುಲ್ಲು ಸಾಫ್ಟಾಗಿ ಒಂಥರ ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡಬೇಕು ಅನ್ನೋದಾದರೆ, ಈ ಥರ ಯೂಶ್ವಲಿ ಮೆಣಸಿನ್ಕಾಯಿ ಎಲ್ಲರೂ ಮನೇಲೂ ಇರುತ್ತೆ. ನೀವು ಯಾವ ಮೆಣಸಿನ್ಕಾಯಿನಾದರೂ ತೊಗೋಬೋದು. ಒಣಗಿರೋ ಮೆಣಸಿನ್ಕಾಯಿ ತೊಗೋಬೇಕು. ಸೊ ಉಪ್ಪೊಳಗಡೆ ಈ ರೀತಿ ನಾನು ಒಂದೊಂದನ್ನೇ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನ. ಈ ಶೇಕ್ ಮಾಡೋದ್ರಿಂದ ಮೆಣಸಿನ್ಕಾಯಿ ಏನಿದೆ ಅದು ಫುಲ್ಲು ತಳದಲ್ಲೋಗಿ ಕೂತಿರುತ್ತೆ. ಆವಾಗ ನೀವು ಉಪ್ಪು ಏನಾದರೂ ಮೆಲ್ಟ್ ಆಗಿರೋ ರೀತಿ ನೀರು ಬಿಡ್ಕೊಂತು ಅಂದರೆ ಸೊ ಆ ಮೆಣಸಿನ್ಕಾಯಿ ಏನಿದೆ ಅದು ಫುಲ್ಲು ಹೀರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಶೇಕ್ ಮಾಡಿದ ತಕ್ಷಣ ಮೆಣಸಿನ್ಕಾಯಿ ಫುಲ್ಲು ಕೆಳಗಡೆ ಹೋಗಿದೆ.
ಈ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಉಪ್ಪು ಕೂಡ ನಿಮಗೆ ನೀರು ಬಿಡ್ಕೊಳ್ಳೋದಿಲ್ಲ, ತುಂಬ ದಿನ ಆದ್ರೂ ಸ್ಮೆಲ್ ಕೂಡ ಬರೋದಿಲ್ಲ. ಖಂಡಿತ ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಬೋದು. ಹಾಗೆಯೇ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.